ಹಲೋ ಹಾಯ್ ಗರ್ಲ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿಮಾನಿಕಾ ನಿತ್ಯ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಮಸ್ತೆ ಕರ್ನಾಟಕ. ಇವತ್ತು ನಾನು ನಿಮಗೆ ಆನ್ಲೈನ್ನಿಂದ ಹಣ ಸಂಪಾದಿಸುವ 5 ಐಡಿಯಾಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಅದರಲ್ಲಿ ಮೊದಲನೇ ಐಡಿಯಾ ಆನ್ಲೈನ್ ಟ್ಯುಟೋರಿಯಲ್. ಆನ್ಲೈನ್ ಟ್ಯುಟೋರಿಯಲ್ ಅಂತ ಹೇಳಿದ ತಕ್ಷಣ ಬರೀ ಎಜುಕೇಷನ್ ಬಗ್ಗೆ ಮಾತ್ರ ನಾವು ನೋಡಬೇಕಾಗಿಲ್ಲ. ನಿಮಗೆ ಒಂದು ಆ್ಯಪ್ ಬಗ್ಗೆ ಗೊತ್ತಿದೆ ಅಂದ್ಕೊಳ್ಳಿ, ಆ ಆ್ಯಪ್ ಬಗ್ಗೆನೂ ನೀವು ಟ್ಯುಟೋರಿಯಲ್ ತಗೋಬಹುದು. ನಿಮಗೆ ಯಾವುದೇ ವಿಷಯ ಗೊತ್ತಿರಲಿ, ಒಂದು ಸಿಸ್ಟಮ್ ಬಗ್ಗೆ ಗೊತ್ತಿರಲಿ, ಅದ್ರ ಬಗ್ಗೆ ನೀವು ಟ್ಯುಟೋರಿಯಲ್ ತಗೋಬೋದು. ಯಾವುದೇ ವಿಷಯದಲ್ಲಿ ನೀವು ಚೆನ್ನಾಗಿ ಕಲ್ತಿದ್ದೀರಾ ಅಂದರೆ ಅದನ್ನು ಈಸಿಯಾಗಿ ನೀವು ಇನ್ನೊಬ್ಬರಿಗೆ ಕಲಿಸ್ಕೊಡೋಕ್ಕೆ ಟ್ರೈ ಮಾಡ್ಬೋದು. ಅದರಿಂದ ನೀವು ಕಲಿತೀರಾ, ಇನ್ನೊಬ್ಬರಿಗೂ ನೀವು ಕಲಿಸ್ಕೊಡ್ತೀರಾ. ಸೊ ದಟ್ ಈಸಿ ವೇ ಅಂದರೆ ಆನ್ಲೈನ್ ಟ್ಯುಟೋರಿಯಲ್ಲು. ಇದರಲ್ಲಿ ನೀವು ವೇದಾಂತು ಹಾಗೂ ವೈಸೆನ್ನೋ ಆ ಆ್ಯಪನ್ನು ನೀವು ಟ್ರೈ ಮಾಡ್ಬೋದು. ಇದರಿಂದ ನಿಮಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಕಂಟೆಂಟ್ ಕ್ರಿಯೇಷನ್ ಅಂತ ಹೇಳಿದ ತಕ್ಷಣ ನಾವು ಯೂಟ್ಯೂಬರ್ ಆಗಬೇಕಾ, ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕಾ ಅಂತ ಕೇಳಿದ್ರೆ ಇಲ್ಲ ಗಾಯ್ಸ್. ನಿಮಗೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದಾಗಲಿ ಅಥವಾ ಫೋಟೋಸ್ ಅಪ್ಲೋಡ್ ಮಾಡೋದಾಗಲಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮಗಿರೋ ಐಡಿಯಾನ ನೀವು ಬರೆದು ಪೋಸ್ಟ್ ಮಾಡಿ. ಅದರಲ್ಲಿರೋ ಕಂಟೆಂಟ್ನ ಇನ್ನೊಬ್ರು ತೊಗೊಂಡು ಯೂಸ್ ಮಾಡ್ಕೋತಾರೆ. ಬಟ್ ನೀವು ಅದನ್ನು ಪೋಸ್ಟ್ ಮಾಡಿರೋದ್ರಿಂದ ನಿಮಗೆ ಕಂಟೆಂಟ್ ಕ್ರಿಯೇಟರ್ ಆಗಿ ನೀವು ಮನಿನ ಅರ್ನ್ ಮಾಡ್ಬೋದು. ಇದು ಸಹ ಒಂದು ಈಸಿಯಾದ ಮೆಥಡ್ ಅಂತಲೇ ಹೇಳ್ಬೋದು. ಇದು ನೀವು ಇಂಟರ್ನ್ಶಲ್ಲ ಹಾಗೂ ಫ್ಲೆಕ್ಸ್ ಜಾಬ್ಸಲ್ಲಿ ನೀವು ಟ್ರೈ ಮಾಡ್ಬೋದು. ಇದು ಕೂಡ ನಿಮಗೆ ಆನ್ಲೈನಲ್ಲಿ ಲಭ್ಯ ಇದೆ. ನೆಕ್ಸ್ಟ್ ಒನ್ ಆನ್ಲೈನ್ ಸರ್ವೇಸ್ ಅಂತ ಹೇಳಿದ ತಕ್ಷಣ ಆನ್ಲೈನಲ್ಲಿ ಇರೋ ಅಂಥ ಇದನ್ನೆಲ್ಲ ನಾವು ಸರ್ವೆ ಮಾಡಬೇಕಾ ಅಂತ ಕೇಳಿದ್ರೆ ಇಲ್ಲ. ಆನ್ಲೈನ್ ಸರ್ವೇಸ್ ಅಂದರೆ ನಿಮಗೆ ಒಂದಷ್ಟು ಕ್ವಶನ್ಗಳನ್ನ ಕೊಡ್ತಾರೆ. ಆ ಕ್ವಶನ್ನೆಲ್ಲ ನೀವು ಆನ್ಸರ್ ಮಾಡ್ತಾ ಹೋದರೆ ಒಂದು ಕ್ವಶನ್ಗೆ ನೀವು ಸರಿಯಾಗಿ ಆನ್ಸರ್ ಮಾಡಿದ್ರಿ ಅಂದರೆ 15 ರೂಪೀಸ್ ನಿಮಗೆ ಅರ್ನ್ ಆಗುತ್ತೆ. ನೀವು ಲೆಕ್ಕ ಇಟ್ಕೊಳ್ಳಿ, ನೀವು 1 ಅವರ್ ಸ್ಪೆಂಡ್ ಮಾಡಿಬಿಟ್ಟು 20 ಕ್ವಶನ್ಗೆ ನೀವು ಆನ್ಸರ್ ಮಾಡಿದ್ರಿ ಅಂದ್ಕೊಳ್ಳಿ. ಆ 20 ಕ್ವಶನ್ಗೆ ನೀವು ಸರಿಯಾಗಿ ಆನ್ಸರ್ ಮಾಡಿದರೆ 300 ಅರ್ನ್ ಮಾಡ್ಬೋದು. 1 ಅವರ್ ಸ್ಪೆಂಡ್ ಮಾಡಿದ್ರಲ್ಲಿ 300 ಅರ್ನ್ ಮಾಡ್ಬೋದು ಅಂದರೆ ನೀವು ಯಾಕೆ ಮಾಡಬಾರ್ದು? ಸೊ ಇದು ಕೂಡ ಒಂದು ಈಸಿ ವೇ ಅಂತಲೇ ಹೇಳ್ಬೋದು. ಇದು ಟೊಲೋನಾ ಹಾಗೂ ಸ್ವ್ಯಾಗ್ ಬುಕ್ಸಲ್ಲಿ ನೀವು ಟ್ರೈ ಮಾಡಿ. ಈ ವೆಬ್ಸೈಟಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ಇದರಲ್ಲಿ ವರ್ಕ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬೇರೆ ಪ್ಲಾಟ್ಫಾರ್ಮ್ನ ನೀವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟಲ್ಲಿ ನೀವು ಏನು ಮಾಡಿ ಅರ್ನ್ ಮಾಡಬೇಕು ಅಂತ ಗೊತ್ತಿದ್ರೆ ನೀವೇ ಶಾಕ್ ಆಗ್ತೀರಾ. ಏನಪ್ಪ ಅಂದರೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಪ್ಲೋಡ್ ಮಾಡಿ ನೀವು ಮನಿನ ಅರ್ನ್ ಮಾಡ್ಬೋದು. ಫೋಟೋಸ್ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಮನಿ ಅರ್ನ್ ಮಾಡ್ಬೋದಾ? ಏನು ಹೇಳ್ತಾ ಇದ್ದೀರಾ ಅಂದರೆ ಹೌದು ಫ್ರೆಂಡ್ಸ್, ಫೋಟೋ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಮನಿ ಅರ್ನ್ ಮಾಡ್ಬೋದು. ಆದರೆ ಯಾವ್ಯಾವ ಥರನೋ ಫೋಟೋ ಇರೋದನ್ನು ನೀವು ಅಪ್ಲೋಡ್ ಮಾಡೋ ಹಾಗಿಲ್ಲ. ನಿಮ್ಮ ಕ್ರಿಯೇಟಿವಿಟಿ ತುಂಬಾ ಮುಖ್ಯ. ನೀವು ಮಾಡೋ ಎಡಿಟಿಂಗ್ ಆಗಲಿ, ನೀವು ಮಾಡೋ ಕ್ರಿಯೇಟಿವ್ ಆಗಲಿ, ಇದರಲ್ಲಿ ನೀವು ತೋರಿಸ್ಬೇಕು. ನಿಮ್ಮ ಸ್ಕಿಲ್ ಏನಿದೆ ಅದನ್ನು ತೋರಿಸಿ ನಿಮ್ಮ ಫೋಟೋಸ್ನ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಅದಕ್ಕೆ ನಿಮಗೆ ವ್ಯೂಸ್ ಜಾಸ್ತಿ ಬರ್ತಾರೆ. ಜಾಸ್ತಿ ಬಂದಷ್ಟು ನಿಮಗೆ ಮನಿ ಅರ್ನ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನೀವು ಫೋಟೋ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ಹೇಳಿದ ತಕ್ಷಣ ಯಾವ್ದು ಬೇಕೋ ಅದನ್ನು ಚಾಯ್ಸ್ ಮಾಡ್ಕೋಬೇಡಿ. ನಿಮ್ಮಲ್ಲಿ ಇರೋ ಅಂಥ ಕ್ರಿಯೇಟಿವಿಟಿನ ಕ್ರಿಯೇಟ್ ಮಾಡಿಕೊಂಡು ಮಾಡಿ. ಖಂಡಿತ ಇದರಲ್ಲೂ ಸಹ ನೀವು ಮನಿ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ಒನ್ ಡಾಟಾ ಎಂಟ್ರಿನ ನೀವು ತುಂಬ ಸತಿ ಕೇಳಿರ್ತೀರ, ತುಂಬ ಜನ ಯೂಟ್ಯೂಬರ್ಸು ಕೂಡ ಹೇಳಿರ್ತಾರೆ. ಬಟ್ ಡಾಟಾ ಎಂಟ್ರಿನ ತುಂಬ ಹುಷಾರಾಗಿ ನೀವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡೋದ್ರಲ್ಲಿ ನೀವು ಯಾವ್ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ರಿ ಅಂದ್ಕೊಂಡ್ರೆ ಕೆಲವೊಂದು ಕಡೆ ನೀವು ಹಣ ಕಟ್ಟಿ ಇದನ್ನು ಕೆಲಸ ಮಾಡಿ ಅಂತಾರೆ. ಇನ್ನು ಕೆಲವೊಂದು ಕಡೆ ನೀವು ಹಣ ಕಟ್ಟೋದೇ ಬೇಡ ಅಂತಾರೆ. ಬಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕೊಡ್ತಾರೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನೀವು ಸರಿಯಾಗಿ ತಿಳ್ಕೊಳ್ಳಿ ಗೈಸ್, ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ನೀವು ಲಾಗಿನ್ ಆದಾಗ ಲಾಗೌಟ್ ಆಗೋಕ್ಕೂ ಮುಂಚೆ ನೀವು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಲಾಗೌಟ್ ಆಗಬೇಕು ಅಂತಾರೆ. ಅಕಸ್ಮಾತ್ ನೀವು ಕ್ಲಿಯರ್ ಮಾಡದೆ ವರ್ಕ್ ಮಾಡ್ತಾ ಇರುವಾಗಲೇ ಲಾಗೌಟ್ ಆದ್ರಿ ಅಂದರೆ ನಿಮಗೆ 2000 ಕಟ್ಟಿ ಅಂತ ಎದುರಿಸ್ತಾರೆ. ನೀವು ಎದುರಿಸಿಲ್ಲ, ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅಂದ್ಕೊಳ್ಳಿ, ನಿಮಗೆ ನೆಕ್ಸ್ಟು ನೋಟಿಸ್ ಕೊಡ್ತಾರೆ ಅಂತ ಹೇಳಿ ಎದುರಿಸ್ತಾರೆ. ಇದೆಲ್ಲಕ್ಕೂ ನೀವು ಎದುರಿಲಿಲ್ಲ ಅಂದರೆ ನಿಮ್ಮ ಹತ್ರ 5000 ಕೊಡಿ, 10,000 ಕೊಡಿ, ಇಲ್ಲಾಂದರೆ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ಎದುರಿಸೋರು ಇದ್ದಾರೆ. ಏಕೆಂದರೆ ಇದು ನಾನು ಪರ್ಸ್ನಲಿ ಫೀಲ್ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅದರಿಂದ ಚೂಸ್ ಮಾಡೋದನ್ನು ಕರೆಕ್ಟಾಗಿ ಚೂಸ್ ಮಾಡಿ. ಕೆಳಗಡೆ ನಿಮಗೆ ಕಮೆಂಟ್ಸ್ ಮೂಲಕ ತಿಳಿಸಿರ್ತಾರೆ, ಇದರಿಂದ ನನಗೆ ವರ್ಕ್ ಆಯಿತು, ಇದರಿಂದ ನನಗೆಲ್ಲ ಯೂಸ್ ಆಗ್ತಾ ಇದೆ ಅಂತ ಹೇಳಿ. ಆ ಥರ ಇರೋದನ್ನು ಚೂಸ್ ಮಾಡಿಕೊಂಡು ವರ್ಕ್ ಮಾಡಿ ಗೈಸ್. ಡಾಟಾ ಎಂಟ್ರಿ ಇಸ್ ವೆರಿ ವೆರಿ ಈಸಿ.
ಮಾಡೋದು ಕಷ್ಟ ಏನಲ್ಲ, ಬಟ್ ಅದನ್ನ ಹುಡ್ಕೋದೇ ಕಷ್ಟ. ಸರಿಯಾಗಿರೋದನ್ನ ಚೂಸ್ ಮಾಡ್ಕೊಂಡು ಹುಡುಕಿ, ಇದು ನಿಮ್ಮ ಕೈಯಲ್ಲೇ ಇದೆ. ಆರ್ ದೆನ್ ಈ 5 ಆಪ್ಷನಲ್ಲಿ ನಿಮಗೆ ಮನಿ ಅರ್ನ್ ಆಗೋದು ಅನ್ನೋದನ್ನ ಮೈಂಡಲ್ಲಿ ಇಟ್ಕೋಬಿಡಿ. ಆ್ಯಂಡ್ ಇದನ್ನ ನಾನು ಜಾಸ್ತಿ ಯೂಸ್ ಮಾಡಿದ್ರೆ ಮಾತ್ರ ನನಗೆ ಮನಿ ಅರ್ನ್ ಆಗುತ್ತೆ ಅಂತ ತಿಳ್ಕೊಳ್ಳೇಬೇಡಿ. ನಿಮ್ಮ ಮೈಂಡಲ್ಲಿ ಇರಬೇಕಾಗಿರೋದು ಒಂದೇ, ಇದರಲ್ಲಿ ನನಗೆ ಯಾವುದು ಕರೆಕ್ಟಾಗಿ ಬರುತ್ತೆ ಅದನ್ನು ತಿಳ್ಕೊಳ್ಳಿ. ನಿಮಗೆ ಇರೋ ಸ್ಕಿಲ್ನ ಅಲ್ಲಿ ನೀವು ತೋರಿಸಿ. ಯಾಕೆ ಅಂದರೆ ವರ್ಕಲ್ಲಿ ಪ್ರೆಸೆಂಟೇಷನ್ ತುಂಬ ಮುಖ್ಯ ಗೈಸ್. ಅದರಿಂದ ನೀವು ಕೊಡೋ ಪ್ರೆಸೆಂಟೇಷನ್ ಹೇಗಿರಬೇಕಂದ್ರೆ, ನೀವು ಹಾಕಿರೋ ಎಫರ್ಟ್ ಫುಲ್ಲು ನಿಮ್ಮ ಪ್ರೆಸೆಂಟೇಷನಲ್ಲಿ ಗೊತ್ತಾಗಬೇಕು. ಅದಕ್ಕೆ ನೀವು ಮುಖ್ಯವಾಗಿ ನೀವು ಮಾಡೋ ಅಂಥ ಕೆಲಸ ಗೊತ್ತಿರಬೇಕು. ಯಾವುದೋ ಒಂದು ತೊಗೊಂಡ್ವಿ, ಇದರಿಂದ ಮನಿ ಬರುತ್ತೆ ಅಂತ ಹೇಳಿ ನೀವು ಮಾಡಕ್ಕೆ ಹೋದ್ರಿ ಅಂದರೆ ಅದರಲ್ಲಿರೋ ಫಾಲ್ಟ್ ನಿಮಗೆ ಗೊತ್ತಾಗಲ್ಲ. ಗೊತ್ತಾದರೆ ತಾನೇ ನೀವು ಅದು ಎಡಿಟಿಂಗ್ ಮಾಡಿಬಿಟ್ಟು ಅದನ್ನು ಕ್ಲಿಯರ್ ಮಾಡ್ತೀರಾ, ಇಲ್ಲಾಂದರೆ ಗೊತ್ತಾಗಲ್ಲ ಅಲ್ವಾ? ಸೊ ನೀವು ಚೂಸ್ ಮಾಡೋದ್ರಲ್ಲಿ ಕರೆಕ್ಟಾಗಿರೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ವರ್ಕ್ ಮಾಡಿ. ಗುಡ್ ಲಕ್ ಯುವರ್ ಚಾಯ್ಸಸ್ ಆ್ಯಂಡ್ ಗುಡ್ ಡೇ ಗೈಸ್. ಬಾಯ್ ಬಾಯ್.